ಹಾಯ್ ಗೈಸ್, ನಿಮಗೆಲ್ಲ ಗೊತ್ತು 10th ಸ್ಟ್ಯಾಂಡರ್ಡ್ನ ಏನೀಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇನ್ನೊಂದು 1 ಮಂತಲ್ಲಿ. ಅದರದ್ದು ಪ್ಯಾಟ್ರನ್ ತುಂಬ ಚೇಂಜ್ ಆಗಿದೆ. ಅಂದರೆ ನೀವು ನ್ಯೂಸಲ್ಲಿ ಅಲ್ಲಿ ಇಲ್ಲೆಲ್ಲ ಸುಮಾರು ಕೇಳಿರ್ತೀರ. ಏನು ಚೇಂಜ್ ಆಗಿದೆ ಅಂತ ಇನ್ ಡೀಟೇಲಾಗಿ ನಾನು ಹೇಳ್ತೀನಿ ಕೇಳಿ. ನೋಡಿ, ಮೊದಲು ನೀವು ಏನೇನು 100 ಮಾರ್ಕ್ಸ್ ಬರ್ತಾಯಿದ್ರು ಅದು ಯಾವುದೂ ಲೆಕ್ಕ ಇಲ್ಲ. ಈಗ ನಿಮಗೆ 2 ಪೇಪರ್ ಬರೋದು, 2 ದಿನ ನೀವು ಎಕ್ಸಾಮ್ ಹಾಲ್ಗೆ ಹೋಗೋ ಆಗಿರೋದು. ಒಂದು ಡೇ ಏನು ಮಾಡ್ತಾರೆ, ಇಂಗ್ಲೀಷ್, ಕನ್ನಡ, ಹಿಂದಿ 3 ಕೂಡ ಒಂದೇ ಪೇಪರಲ್ಲಿ ಕೊಡ್ತಾರೆ. ಇನ್ನೊಂದು ದಿನ ಸೆಕೆಂಡ್ ಡೇ ಏನು ಹೋಗ್ತೀರಾ, ಆಗ ಸೈನ್ಸ್, ಸೋಷಿಯಲ್, ಮ್ಯಾಥ್ಸ್ ಈ 3 ಪೇಪರ್ ಕೂಡ ಒಂದರಲ್ಲೇ ಕೊಡ್ತಾರೆ. ಆದರೆ ಮಾರ್ಕ್ಸ್ ನಿಮ್ಗೆ 100 ಮಾರ್ಕ್ಸ್ 80 ಮಾರ್ಕ್ಸ್ ಥರ ಇರೋದಿಲ್ಲ. ಮಾರ್ಕ್ಸ್ ಏನು ಮಾಡಿದ್ದಾರೆ, ಇಂಗ್ಲೀಷ್ 40 ಮಾರ್ಕ್ಸ್, ಕನ್ನಡ 40 ಮಾರ್ಕ್ಸ್, ಹಿಂದಿ 40 ಮಾರ್ಕ್ಸ್ ಆ ಥರ. ಅದೇ ರೀತಿ ಸೈನ್ಸ್, ಸೋಷಿಯಲ್, ಮ್ಯಾಥ್ಸಲ್ಲೂ ಕೂಡ 40 ಅಂತ ತೊಗೊಂಡಿದ್ದಾರೆ. ಅದು ಫಸ್ಟ್ ಲ್ಯಾಂಗ್ವೇಜ್ ಅದಿರೋರಿಗೆ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಅದರ ನಾರ್ಮಲ್ಲು ಪ್ಯಾಟರ್ನ್ ಇದು. ಮತ್ತು ಈಗ 40 ಮಾರ್ಕ್ಸ್ ಯಾವ ಥರ ಇರುತ್ತೆ ಪೇಪರ್ ನೋಡಿ. 40 ಮಾರ್ಕ್ಸ್ ಕಂಪ್ಲೀಟ್ಲಿ MCQ ಇರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಒಂದು ಕ್ವಶನ್ ಇರುತ್ತೆ, ಅದಕ್ಕೆ 4 ಆನ್ಸರ್ಗಳು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಸೂಟೇಬಲ್ ಅನಿಸುತ್ತೆ ನಿಮಗೆ ಅಥವಾ ಯಾವುದು ಕರೆಕ್ಟ್ ಆನ್ಸರ್ ಇರುತ್ತೆ ಅದನ್ನು ಟಿಕ್ ಮಾಡೋದು. ಇದು ನಿಮಗೆಲ್ಲ ಕೂಡ ಗೊತ್ತಿದೆ. ಸೊ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ OMR ಶೀಟಲ್ಲಿ ಯಾವ ಥರ ಎಂಟ್ರಿ ಮಾಡೋದು, ನೀವು OMR ಶೀಟ್ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕಲ್ಲಿ ಕೊಡ್ತೀನಿ. ನೀವು ಅದನ್ನು ಓಪನ್ ಮಾಡಿದ್ರೆ ನಿಮ್ಗೆ OMR ಶೀಟ್ ಕೂಡ ಗೊತ್ತಾಗುತ್ತೆ. ಈಗ ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ಇಲ್ಲಿ ಒಂದು ಮಾಕ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ SSLC ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ. ಪ್ರತಿದಿನ ಕೂಡ ಒಂದೊಂದು ಮಾಕ್ ಪೇಪರ್ಸ್ ಬರುತ್ತೆ. ಇದನ್ನು ನಾನು ಸಾಲ್ವ್ ಮಾಡೋದು ಇಲ್ಲಿ ಹೇಳ್ಕೊಡ್ತೀನಿ. ಈಗ ಮೊದಲನೇದಾಗಿ ಸೋಷಿಯಲಿಂದ ಶುರು ಮಾಡೋಣ. ಇದು ಫಸ್ಟ್ ಪೇಪರ್, SSLC ಸೋಷಿಯಲ್ ಮಾಕ್ ಟೆಸ್ಟ್ 1. ಪ್ರತಿದಿನ ಕೂಡ ಒಂದೊಂದು ಮಾಕ್ ಟೆಸ್ಟ್ 2, ಮಾಕ್ ಟೆಸ್ಟ್ 3 ಈ ಥರ ಬರ್ತಾ ಹೋಗುತ್ತೆ. ಇದನ್ನೆಲ್ಲ ಕೂಡ ನೀವು ನೋಡಿಕೊಂಡು ಒಂದು ಸ್ವಲ್ಪ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗ್ಬೋದು. ಅಂದರೆ ಇದೇ ಎಕ್ಸಾಮಲ್ಲಿ ಬರುತ್ತೆ ಅಂತಲ್ಲ, ಇದು ನಾನು ಪ್ರಿಪೇರ್ ಮಾಡಿರೋಂಥ ಒಂದು ಸ್ವಲ್ಪ ಕ್ವಶನ್ಸ್. ಇದಲ್ಲದೆ ಇನ್ನು ಸಾವಿರಾರು ಕ್ವಶನ್ಸಲ್ಲಿ ಸೇರಿ ನಿಮಗೆ 40 ಕೊಡೋದು. ಸೊ ಬೇರೆದು ಕೂಡ ನೀವು ಪ್ರಿಪೇರ್ ಆಗಬೇಕು. ಸೊ ಈಗ ಇದು SSLC ಸೋಷಿಯಲ್ ಮಾಕ್ ಟೆಸ್ಟ್ 1ಅನ್ನು ಶುರು ಮಾಡೋಣ. SSLC ಸೋಷಿಯಲ್ ಮಾಕ್ ಟೆಸ್ಟ್ 1. ದಿ ನವಾಬ್ ಆಫ್ ಅವಧ್ ಡ್ಯೂರಿಂಗ್ ದಿ ಬ್ಯಾಟಲ್ ಆಫ್ ಬಕ್ಸಾರ್ ವಾಸ್. ಅಂದರೆ ಬಕ್ಸಾರ್ ಯುದ್ಧದಲ್ಲಿ, ಆ ಬ್ಯಾಟಲಲ್ಲಿ ಅವಧ್ನ ನವಾಬ್ ಯಾರಾಗಿದ್ದರು? ಸಿರಾಜುದ್ದೌಲಾ, ಮಿರ್ ಜಾಫರ್, ಮಿರ್ ಕಾಸಿಮ್, ಅನ್ವರುದ್ದೀನ್. ಆನ್ಸರ್ ಈಸ್ ಮಿರ್ ಕಾಸಿಮ್. ಇದು QA ಅಂದರೂ ಕೂಡ ಒಂದು, KA ಅಂದರೂ ಕೂಡ ಒಂದೇ, ಎರಡು ಸೇಮ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ನ್ಯಾಚುರಲ್ ಡಿಸಾಸ್ಟರ್? ಕೆಳಗೆ ಹೇಳಿರೋದ್ರಲ್ಲಿ ಯಾವುದು ನ್ಯಾಚುರಲ್ ಡಿಸಾಸ್ಟರ್ ಅಲ್ಲ, ನಾಟ್. ಸೊ ಅರ್ಥ್ಕ್ವೇಕ್, ಫ್ಲಡ್, ಡಿಫಾರೆಸ್ಟೇಷನ್, ಡ್ರಾಟ್ ಇಷ್ಟು ಕೊಟ್ಟಿದ್ದಾರೆ. ಭೂಕಂಪ, ನೆರೆ, ಡಿಫಾರೆಸ್ಟೇಷನ್ ಅಂದರೆ ಮರಗಳು ಕಟ್ ಮಾಡೋದು, ಡ್ರಾಟ್ ಅಂದರೆ ಬರಗಾಲ. ಇದರಲ್ಲಿ ಡಿಫಾರೆಸ್ಟೇಷನ್ ನೇಚರಿಂದ ಆಗೋದಲ್ಲ, ಅದು ಮನುಷ್ಯರಿಂದ ಆಗುವಂಥದ್ದು. ನೆಕ್ಸ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಈಸ್ ಆಲ್ಸೋ ನೋನ್ ಬೈ ದಿ ನೇಮ್. ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಇನ್ನೊಂದು ಹೆಸರೇನು? ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ, ಪ್ರಾಫಿಟಬಲ್ ಇಂಡಸ್ಟ್ರಿ, ಟೆಕ್ನಿಕಲಿ ಸೌಂಡ್ ಇಂಡಸ್ಟ್ರಿ ಆರ್ ಸಿಲಿಕಾನ್ ಇಂಡಸ್ಟ್ರಿ. ಆನ್ಸರ್ ಈಸ್ ಸಿಲಿಕಾನ್ ಇಂಡಸ್ಟ್ರಿ. ಹೆಸರು ಕೇಳಿರ್ತೀರ, ಸಿಲಿಕಾನ್ ಸಿಟಿ ಅದೆಲ್ಲ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಯಾನ್ ಎಫೆಕ್ಟಿವ್ಲಿ ಪ್ರಿವೆಂಟ್ ಕೋಸ್ಟಲ್ ಎರೋಷನ್? ಸಮುದ್ರ ದಡದಲ್ಲಿ ಮಣ್ಣು ಕೊರ್ಕೊಂಡು ಹೋಗದೆ ಇರೋದನ್ನು ತಡೆಯೋದಕ್ಕೆ ಏನು ಮಾಡಿದ್ರೆ ಆಗುತ್ತೆ? ಪ್ರೊಹಿಬಿಟಿಂಗ್ ಹ್ಯೂಮನ್ ಆಕ್ಟಿವಿಟೀಸ್ ಅಲಾಂಗ್ ದಿ ಕೋಸ್ಟ್. ಅಂದರೆ ಮನುಷ್ಯ ಏನು ಆಕ್ಟಿವಿಟಿ ಮಾಡದೇ ಇರೋ ಥರ ನೋಡಿಕೊಂಡ್ರೆ ಕೋಸ್ಟಲ್ ಏರಿಯಾಸಲ್ಲಿ, ಸಮುದ್ರ ದಡದಲ್ಲಿ, ಅವಾಗ ಆಗುತ್ತಾ? ಪ್ಲಾಂಟಿಂಗ್ ಆಫ್ ಟ್ರೀಸ್ ಅಲಾಂಗ್ ದಿ ಕೋಸ್ಟ್, ಸ್ಯಾಂಡ್ ಮೈನಿಂಗ್, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್ ಅಲಾಂಗ್ ದಿ ಕೋಸ್ಟ್. ಆನ್ಸರ್ ಈಸ್ ಪ್ರೊಹಿಬಿಟಿಂಗ್ ಹ್ಯೂಮನ್ ಆಕ್ಟಿವಿಟೀಸ್ ಅಲಾಂಗ್ ದಿ ಕೋಸ್ಟ್. ದಿ ಪರ್ಸನ್ ಹೂ ಸಪ್ಲೈಸ್ ಗೂಡ್ಸ್ ಆರ್ ಸರ್ವಿಸಸ್ ಈಸ್ ಕಾಲ್ಡ್. ಅಂದರೆ ನಮಗೆ ಯಾವ ವ್ಯಕ್ತಿ ಗೂಡ್ಸ್ ಅಥವಾ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾನೆ, ಏನಾದರೂ ಮಾರೋರು ಆ ಥರ. ಬೈಯರ್, ಕನ್ಸ್ಯೂಮರ್, ಮೀಡಿಯೇಟರ್ ಆರ್ ಪ್ರೊವೈಡರ್. ಆನ್ಸರ್ ಈಸ್ ಪ್ರೊವೈಡರ್. ಇವರನ್ನೇ ನಮಗೆ ಎಲ್ಲ ಕೂಡ ಸೇಲ್ ಮಾಡೋದು, ಗೂಡ್ಸ್ ಕೊಡೋದು, ಸರ್ವಿಸ್ ಕೊಡೋದು ಎಲ್ಲ. ಆ್ಯನ್ ಇಂಡಿಯನ್ ನೀಡ್ಸ್ ಅಟ್ಲೀಸ್ಟ್ 1820 ಕ್ಯಾಲರೀಸ್ ಆಫ್ ಫುಡ್ ಅಕಾರ್ಡಿಂಗ್ ಟು. ಒಬ್ಬ ಇಂಡಿಯನ್ ವ್ಯಕ್ತಿಗೆ, ಇಂಡಿಯನ್ ಪರ್ಸನ್ಗೆ ಅಟ್ಲೀಸ್ಟ್ ಒಂದು ದಿನಕ್ಕೆ 1820 ಕ್ಯಾಲರೀಸು ಬೇಕು. ಇದು ಒಂದು ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ಇದನ್ನು ಯಾರು ಹೇಳಿರೋದು? ಯಾರ ಪ್ರಕಾರ ಇಷ್ಟು ಬೇಕು 1820 ಕ್ಯಾಲರೀಸ್? ಯುನಿಸೆಫ್, ಯುನೆಸ್ಕೋ, WHO, FAO. ಆನ್ಸರ್ ಈಸ್ FAO. ವಿಚ್ ಈಸ್ ದಿ ಪ್ರಾಜೆಕ್ಟ್ ದಟ್ ಏಮ್ಸ್ ಟು ಬಿಲ್ಡ್ ಹ್ಯೂಜ್ ನ್ಯಾಷನಲ್ ಹೈವೇಸ್? ಇಲ್ಲಿ ಕೆಳಗೆ ಹೇಳಿರೋಂಥ ಯಾವ ಪ್ರಾಜೆಕ್ಟ್ಸಲ್ಲಿ ತುಂಬ ದೊಡ್ಡ ಹ್ಯೂಜ್ ನ್ಯಾಷನಲ್ ಹೈವೇಸ್ನ ಕಟ್ಟಿಸ್ತಾರೆ? 20 ಪಾಯಿಂಟ್ ಪ್ರೋಗ್ರಾಮ್ ಅಂಡರಲ್ಲ, ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಪ್ರೋಗ್ರಾಮ್, 5 ಇಯರ್ ಪ್ರಾಜೆಕ್ಟ್, ಗ್ರಾಮೀಣ್ ಸಡಕ್ ಪ್ರಾಜೆಕ್ಟ್. ಆನ್ಸರ್ ಈಸ್ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಪ್ರೋಗ್ರಾಮ್. ನಿಮ್ಗೆ ಗೊತ್ತಿರ್ಬೋದು, ರೋಡ್ ಟ್ರಾನ್ಸ್ಪೋರ್ಟಲ್ಲಿ ನೋಡಿದ್ರೆ ನಿಮಗೆ ಇಂಡಿಯಾ ಫುಲ್ಲು ದೊಡ್ಡದಾಗಿ ಒಂದು ಪ್ಲಸ್ ಮಾರ್ಕ್ ಥರ ಒಂದು ರೋಂಬಸ್ ಟೈಪಲ್ಲಿ, ಸ್ಕ್ವೇರ್ನ ಟಿಲ್ಟ್ ಮಾಡಿರೋ ಟೈಪಲ್ಲಿ ಒಂದು ರೋಡ್ ಹಾಕಿರ್ತಾರಲ್ಲ, ಅದೇನೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಪ್ರೋಗ್ರಾಮ್. ದಿ ಅಪಿಕೋ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ದಿ ಪ್ಲೇಸ್ ಕಾಲ್ಡ್. ಈ ಅಪಿಕೋ ಮೂಮೆಂಟ್ ಅಂತ ಆಯ್ತಲ್ಲ, ಅದನ್ನು ಎಲ್ಲಿ ಶುರು ಮಾಡ್ತಾರೆ ಮೊದಲು?
ಉಡುಪಿ, ಕಳಸೆ, ಹಾಸನ್, ಶಿವಮೊಗ್ಗ. ಆನ್ಸರ್ ಈಸ್ ಕರೆಕ್ಟ್, ಕಳಸೆ. The International Labour Organization is to Geneva is as to Food and Agriculture Organization is to. ಅಂದರೆ ಏನು ನಿಮ್ಗೆ ಗೊತ್ತಲ್ಲ, ಕೋರಿಲೇಟಿವ್ ವರ್ಡ್ಸ್ ಬರೀತಿರಲ್ಲ ಆ ಥರ. ಇದು ಆ್ಯಕ್ಚುಲಿ ಕಂಪ್ಯೂಟರಲ್ಲಿ ಕರೆಕ್ಟಾಗಿ ಬಂದಿಲ್ಲ ಡಿಸ್ಟೆನ್ಸ್ಗಳೆಲ್ಲ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಗೆ ಜಿನಿವಾ ಮ್ಯಾಚ್ ಆಗುತ್ತೆ. ಅದೇ ರೀತಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ಗೆ ಕೆಳಗೆ ಹೇಳಿರೋಂಥ ಯಾವ ಡೇಟ್ಸ್ ಮ್ಯಾಚ್ ಆಗುತ್ತೆ. ಅಕ್ಟೋಬರ್ 1935, ಅಕ್ಟೋಬರ್ 1940, ಅಕ್ಟೋಬರ್ 1945 ಆರ್ ಅಕ್ಟೋಬರ್ 1950. ಇಲ್ಲಿ ಅಕ್ಟೋಬರ್ 1945 ಮ್ಯಾಚ್ ಆಗುತ್ತೆ, ಯಾಕಂದರೆ ಆ ಟೈಮಲ್ಲಿ ಈ FAOನ ಶುರು ಮಾಡಿದ್ರು. ದಿ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಟುಕ್ ಪ್ಲೇಸ್ ಇನ್. ಈಗ ನಮ್ಗೆ ಗೊತ್ತು ಅಮೆರಿಕದಲ್ಲಿ ಒಂದು ಯುದ್ಧ ನಡೆಯುತ್ತೆ ಅಂದವಲ್ಲ, ಆ ಒಂದು ಯುದ್ಧ ಅವರ ಇಂಡಿಪೆಂಡೆನ್ಸ್ ಸ್ಟ್ರಗಲ್ಲು ಯಾವಾಗ ಆಗುತ್ತೆ? 1776, 1876, 1796 ಆರ್ 1896. ಆನ್ಸರ್ ಈಸ್ 1776. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಓಕೆ, ಕರೆಕ್ಟಾಗಿ ಮಾಡ್ಕೊಳ್ಳಿ. ವೈ ಈಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಕಾಲ್ಡ್ ಆಸ್ ದಿ ಐರನ್ ಮ್ಯಾನ್ ಆಫ್ ಇಂಡಿಯಾ? ಈಗ ನಮಗೆಲ್ಲ ಗೊತ್ತು ವಲ್ಲಭಾಯ್ ಪಟೇಲ್ ಅಂದರೆ ಯಾರು, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅವ್ರಿಗೆ ನಾವು ಟೈಟಲ್ ಕೂಡ ಕೊಟ್ಟಿದ್ದೀವಿ, ನಿಮಗೆಲ್ಲ ಕೂಡ ಅವರು ಗೊತ್ತಿದ್ದಾರೆ. ಸೊ ಏನಕ್ಕೆ ಇವ್ರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು? ಫಾರ್ ಬೀಯಿಂಗ್ ದಿ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಇವರು ಇಂಡಿಯಾಗೆ ಫಸ್ಟ್ ಹೋಮ್ ಮಿನಿಸ್ಟರ್ ಆಗ್ತಾರೆ ಅದಕ್ಕೋಸ್ಕರನಾ? ಅಥವಾ ಫಾರ್ ಯುನೈಟಿಂಗ್ ಜುನಾಗಢ್ ವಿತ್ ಯೂನಿಯನ್ ಆಫ್ ಇಂಡಿಯಾ, ಜುನಾಗಢ್ ಅನ್ನೋ ಒಂದು ಜಾಗನ ಇಂಡಿಯನ್ ಯೂನಿಯನ್ನಲ್ಲಿ ಮರ್ಜ್ ಮಾಡಿದ್ದಕ್ಕೆ? ಅಥವಾ ಫಾರ್ ಮರ್ಜಿಂಗ್ ದಿ ಪ್ರಿನ್ಸ್ಲಿ ಸ್ಟೇಟ್ಸ್ ವಿತ್ ದಿ ಯೂನಿಯನ್ ಆಫ್ ಇಂಡಿಯಾ, ಅಂದರೆ ಇಂಡಿಯಾದಲ್ಲಿ ಎಷ್ಟೊಂದು ಪ್ರಿನ್ಸ್ಲಿ ಸ್ಟೇಟ್ಸ್ ಎಲ್ಲ ಇದ್ವಲ್ಲ ಚಿಕ್ಕ ಚಿಕ್ಕ ದೇಶಗಳ ಥರ, ಅವೆಲ್ಲದನ್ನು ಕೂಡ ಇಂಡಿಯಾದಲ್ಲಿ ಮರ್ಜ್ ಮಾಡಿದ್ರು ಅದಕ್ಕೆ? ಆರ್ ಫಾರ್ ಅಗ್ರಿಂಗ್ ಟು ಪೇ ಪ್ರೈವಿ ಪರ್ಸ್ ಟು ದಿ ರೂಲರ್, ಅಂದರೆ ಪ್ರೈವಿ ಪರ್ಸ್ ಅಂದರೆ ಒಂಥರ ಪೆನ್ಷನ್ ಥರ, ಅಲ್ಲಿವರೆಗೂ ಯಾವ ರಾಜರಿದ್ರು ಅವ್ರಿಗೆಲ್ಲ ಕೂಡ ಒಂಥರ ಪೆನ್ಷನ್ ಥರ ಕೊಡ್ತೀವಿ ನಿಮಗೆ, ನಿಮ್ಮ ದೇಶನ ನಮ್ಮ ಒಂದು ಇಂಡಿಯನ್ ಯೂನಿಯನ್ನಲ್ಲಿ ಜಾಯಿನ್ ಮಾಡಿರಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರನ ಆನ್ಸರ್ ಈಸ್ ಫಾರ್ ಮರ್ಜಿಂಗ್ ದಿ ಪ್ರಿನ್ಸ್ಲಿ ಸ್ಟೇಟ್ಸ್ ವಿತ್ ದಿ ಯೂನಿಯನ್ ಆಫ್ ಇಂಡಿಯಾ. ಅಂದರೆ ಇಂಡಿಯಾದಲ್ಲಿ ಸುಮಾರು 560-600 ದೇಶಗಳ ಥರ ಇತ್ತು ಚಿಕ್ಕದಾಗಿ, ಅವೆಲ್ಲದನ್ನು ಕೂಡ ಮರ್ಜ್ ಮಾಡಿ ಇಂಡಿಯಾ ಅನ್ನೋ ಒಂದು ದೊಡ್ಡ ದೇಶನ ಕಟ್ಟಿದ್ರು. ಸೊ ನಾವು ಅವ್ರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸ್ವರಾಜ್ ಇಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್, ಇಟ್ ವಾಸ್ ದಿ ಡಿಕ್ಲರೇಷನ್ ಆಫ್. ಈಗ ಸ್ವರಾಜ್ ಇಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್ ಅಂತ ಯಾರು ಹೇಳಿದ್ರು? ಅಂದರೆ ಸ್ವರಾಜ್ಯ ನಂದೇ ಅಂತ. ಬಾಲ್ ಗಂಗಾಧರ್ ತಿಲಕ್ ಅಥವಾ BG ತಿಲಕ್, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ವಲ್ಲಭಾಯ್ ಪಟೇಲ್ ಆರ್ ಜವಾಹರ್ಲಾಲ್ ನೆಹರು? ಇದನ್ನು ಹೇಳಿದ್ದು ಬಾಲ್ ಗಂಗಾಧರ್ ತಿಲಕ್. ದಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ವಿತ್ಡ್ರಾನ್ ಆಫ್ಟರ್ ದಿ ಇನ್ಸಿಡೆಂಟ್ ಆ್ಯಕ್ಟ್. ನೋಡಿ, ನಮಗೆಲ್ಲ ಗೊತ್ತು ಇಂಡಿಯನ್ ಫ್ರೀಡಮ್ ಸ್ಟ್ರಗಲಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಮಾಡಿದ್ವಿ. ಅದನ್ನು ಏನಕ್ಕೆ ವಿತ್ಡ್ರಾ ಮಾಡಿಕೊಂಡ್ರು ಗಾಂಧೀಜಿಯವರು? ಚೌರಿ ಚೌರ ಇನ್ಸಿಡೆಂಟಿಂದನಾ, ಅಥವಾ ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟಿಂದನಾ, ಅಥವಾ ದಂಡೀರ್ ಇನ್ಸಿಡೆಂಟ್ ಆರ್ ಹರಿಪುರ್ ಇನ್ಸಿಡೆಂಟ್? ಈ 4 ಇನ್ಸಿಡೆಂಟ್ಗಳಲ್ಲಿ ಯಾವ್ದು ಆನ್ಸರ್? ಚೌರಿ ಚೌರ ಇನ್ಸಿಡೆಂಟ್. ಯಾಕೆಂದರೆ ಗೊತ್ತು, ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ ಅಂತ ನನ್ನ ಲೆಸನಲ್ಲಿ ಹೇಳಿದ್ನಲ್ಲ, ಅದರಿಂದ ನಾವು ಪೊಲೀಸವ್ರಿಗೆ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ದೀವಿ, ಇದರಿಂದ ನಮಗೆ ನೈತಿಕತೆ ಇಲ್ಲ ಅಂಥೇಳಿ ಇದರಿಂದ ವಾಪಸ್ಸು ತಗೊಂಡ್ರು. ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಒಂದು ಪಾರ್ಟಿ ಇದೆಯಲ್ಲ, ಆ ಪಾರ್ಟಿಯ ಫೌಂಡರ್ ಯಾರು, ಅಂದರೆ ಸ್ಥಾಪನೆ ಮಾಡಿದ್ದು ಯಾರು? ಆನ್ಸರ್ಸ್ ಮಹಾತ್ಮ ಗಾಂಧಿ, ಎ.ಒ. ಹ್ಯೂಮ್, ಬಾಲ್ ಗಂಗಾಧರ್ ತಿಲಕ್, ಗೋಪಾಲಕೃಷ್ಣ ಗೋಖಲೆ. ನೋಡಿ, ಇಲ್ಲಿ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಮಹಾತ್ಮ ಗಾಂಧಿ ಅಂತ, ಆದರೆ ತಪ್ಪು. ಆನ್ಸರ್ ಬಂದು ಎ.ಒ. ಹ್ಯೂಮ್ ಅಂತ. ಆಕ್ಟೇವಿಯನ್ ಹ್ಯೂಮ್ ಅಂತ ಏನೋ ಹೆಸರಿದೆ, ಫುಲ್ ಹೆಸರು. ಅವರು ಅದನ್ನು ಫೌಂಡ್ ಮಾಡಿದ್ದು, ಗಾಂಧೀಜಿಯವರು ಆಮೇಲೆ ಬಂದು ಜಾಯ್ನ್ ಆಗೋದು. ಸೊ ಈ ಥರ ಕ್ವಶನ್ಸ್ ಬಂದಾಗ ಕರೆಕ್ಟಾಗಿ ನೀವು ನೋಡಿ ಆನ್ಸರ್ ಮಾಡಬೇಕು. ದಿ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಬ್ಯಾಂಕ್ಸ್ ಟೆಕ್ನಿಕಲಿ ಮೀನ್ಸ್. ಈಗ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಬ್ಯಾಂಕ್ಸ್ ಅಂತ ಹೇಳಿದ್ರು ಅಂದರೆ ಬ್ಯಾಂಕ್ಸ್ ಯೂನಿಯನ್ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಕ್ಯಾನ್ಸಲೇಷನ್ ಆಫ್ ಟ್ರಾನ್ಸಾಕ್ಷನ್, ಅಂದರೆ ಯಾವ್ದಾದ್ರು ಟ್ರಾನ್ಸಾಕ್ಷನ್ ದುಡ್ಡು ಕೊಡೋದು ತಗೊಳ್ಳೋದು ಮಾಡಿದರೆ ಅದನ್ನು ಕ್ಯಾನ್ಸಲ್ ಮಾಡೋದಾ? ಅಥವಾ ಗವರ್ನಮೆಂಟ್ ಡೈರೆಕ್ಟ್ ಕಂಟ್ರೋಲಾ, ಅಂದರೆ ಗೌರ್ಮೆಂಟ್ ಅವರೇ ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋದು ಅಂತನಾ? ಅಥವಾ ಕ್ಲಾಸಿಫಿಕೇಷನ್ ಬ್ಯಾಂಕ್ಸ್ ಅಂದರೆ ಪ್ರೈವೇಟ್ ಅಥವಾ ಪಬ್ಲಿಕ್ ಅಂತ ಕ್ಲಾಸಿಫೈ ಮಾಡೋದಾ? ಏನು ಅದಕ್ಕೆ ಆನ್ಸರ್? ಇದಕ್ಕೆ ಬಂದು ಗವರ್ನಮೆಂಟ್ ಡೈರೆಕ್ಟ್ ಕಂಟ್ರೋಲ್. ಅಂದರೆ ಈ ಒಂದು ಬ್ಯಾಂಕ್ದು ನ್ಯಾಷನಲ್ ಅಸೋಸಿಯೇಷನ್ ಫಾರ್ಮ್ ಆದರೆ ಅದರ ಅರ್ಥ ಏನು? ಗವರ್ನಮೆಂಟ್ ಅವರೇ ಬ್ಯಾಂಕ್ಸ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ತಾರೆ ಅಂತ. ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಇಸ್ ದಿ ಟ್ರೂ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ದಿಸ್ ವಾಸ್ ಸೆಡ್ ಬೈ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರ, ಅಥವಾ ವಿನೋದ ಭಾವೆ ಅವರು ಹೇಳಿದ್ರ, ದಾದಾಬಾಯಿ ನೌರೋಜಿ ಆರ್ ಜವಾಹರ್ಲಾಲ್ ನೆಹರು? ಯಾರು ಹೇಳಿದ್ರು? ಕರೆಕ್ಟ್, ಮಹಾತ್ಮ ಗಾಂಧೀಜಿ. ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಎ ಪ್ರೋಸೆಸ್ whereby an economy's real national income increases over a long period of time. The definition of the development is according to, of this development is according to.
ನೋಡಿ ಇಲ್ಲಿ ಒಂದು ಡೆಫಿನಿಷನ್ ಇದೆ, ಇಲ್ಲಿಂದ ಇಲ್ಲಿವರೆಗೂ. ಈ ಡೆಫಿನಿಷನ್ನ ಹೇಳಿದ್ದು ಯಾರು? ಎಕನಾಮಿಕ್ ಡೆವಲಪ್ಮೆಂಟ್ ಇಸ್ ಅ ಪ್ರೋಸೆಸ್ ವೆರ್ ಬೈ ಎನ್ ಎಕನಾಮಿಸ್ ರಿಯಲ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಇಲ್ಲಿವರೆಗೂ ಸಾರಿ. ಸೊ ಇದನ್ನು ಯಾರು ಹೇಳಿದ್ರು? ಅಮರ್ತ್ಯ ಸೆನ್ ಹೇಳಿದ್ರ, ಮೇಯರ್ ಆ್ಯಂಡ್ ಬಾಲ್ಡ್ವಿನ್ ಇವರಿಬ್ಬರು ಹೇಳಿದ್ರ, ಅಥವಾ ಮೆಹಬೂಬ್ ಅಲ್ಲಾ ಅವ್ರು ಹೇಳಿದ್ರ, ಕಾಲಿನ್ ಕ್ಲಾರ್ಕ್ ಹೇಳಿದ್ರ? ಆನ್ಸರ್ ಇಸ್ ಮೇಯರ್ ಆ್ಯಂಡ್ ಬಾಲ್ಡ್ವಿನ್. ಗೋಬಿಂದ್ ಸಾಗರ್ ರಿಸರ್ವಾಯರ್ ಇಸ್ ಕ್ರಿಯೇಟೆಡ್ ಬೈ. ಈ ಗೋಬಿಂದ್ ಸಾಗರ್ ಅಂತ ಒಂದು ದೊಡ್ಡ ರಿಸರ್ವಾಯರ್ ಇದೆ, ಅದನ್ನು ಯಾರು ಕಟ್ಟಿಸಿದ್ದು ಅಥವಾ ಯಾವುದು ನದಿ ಇದರಲ್ಲಿ ಕಟ್ಟಿದ್ದು? ಅದನ್ನು ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಲ್ಲ, ಬಕ್ರಾನಂಗಲ್ ಪ್ರಾಜೆಕ್ಟ್, ಹಿರಾಕುದ್ ಪ್ರಾಜೆಕ್ಟ್, ತುಂಗಭದ್ರಾ ಪ್ರಾಜೆಕ್ಟ್. ಆನ್ಸರ್ ಈಸ್ ಬಕ್ರಾನಂಗಲ್. ಎವರ್ಗ್ರೀನ್ ಫಾರೆಸ್ಟ್ ಆರ್ ಫೌಂಡ್ ಇನ್. ಎವರ್ಗ್ರೀನ್ ಫಾರೆಸ್ಟ್ಗಳು ಎಲ್ಲಿ ಸಿಗುತ್ತೆ ನೋಡಿ? ಎವರ್ಗ್ರೀನ್ ಅಂದರೆ ಯಾವಾಗೂ ಗ್ರೀನ್ ಆಗಿರೋವಂಥದ್ದು, ಅಂದರೆ ಏನು, ಯಾವಾಗೂ ಮಳೆ ಬೀಳ್ತಾ ಇರೋವಂಥ ಒಂದು ಜಾಗ. ಇಂಥ ಒಂದು ಎವರ್ಗ್ರೀನ್ ಫಾರೆಸ್ಟ್ಗಳು ಎಲ್ಲಿ ಸಿಗುತ್ತೆ? ತ್ರಿಪುರ, ಜೈಪುರ್, ಸುಲ್ತಾನ್ಪುರ್, ಪಟಿಯಾಲ. ಆನ್ಸರ್ ಈಸ್ ತ್ರಿಪುರ, ಯಾಕಂದರೆ ಅಲ್ಲೇ ಜಾಸ್ತಿ ಮಳೆ ಆಗುತ್ತೆ. ದಿ ವೆಸ್ಟರ್ನ್ ಘಾಟ್ಸ್ ಹ್ಯಾವ್ ಇನ್ಫ್ಲುಯೆನ್ಸ್ಡ್ ದಿ ಕ್ಲೈಮೇಟ್ ಆಫ್ ಇಂಡಿಯಾ ಇನ್. ಈಗ ವೆಸ್ಟರ್ನ್ ಘಾಟ್ಸ್ ಗೊತ್ತು, ವೆಸ್ಟ್ ಸೈಡ್ಗಿರೋವಂಥ ಬೆಟ್ಟಗಳು. ಅದು ಇಂಡಿಯನ್ ಕ್ಲೈಮೇಟ್ನ ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡಿದೆ? ಹೆಲ್ಪ್ ಇನ್ ಗ್ರೋತ್ ಆಫ್ ಡೆನ್ಸ್ ಫಾರೆಸ್ಟ್, ಅಂದರೆ ತುಂಬ ದಟ್ಟವಾದ ಕಾಡು ಬೆಳೆಯೋದಕ್ಕೆ ಹೆಲ್ಪ್ ಮಾಡಿದೆಯಾ? ಪ್ರೊವೈಡಿಂಗ್ ಅಟ್ರಾಕ್ಟಿವ್ ಹಿಲ್ ಸ್ಟೇಷನ್, ಅಂದರೆ ತುಂಬ ನೋಡೋಕ್ಕೆ ಚೆನ್ನಾಗಿರೋ ಥರ ಹಿಲ್ ಸ್ಟೇಷನ್ ಏನಾದರೂ ಕ್ರಿಯೇಟ್ ಮಾಡಿದೆಯಾ? ಆರ್ ಕಾಸಿಂಗ್ ಹೆವಿ ರೈನ್ ಫ್ರಮ್ ದಿ ಸೌತ್ ವೆಸ್ಟ್ ಮಾನ್ಸೂನ್, ಅಥವಾ ಸೌತ್ ವೆಸ್ಟ್ ಮಾನ್ಸೂನಿಂದ ಬಂದಾಗ ತುಂಬ ಜಾಸ್ತಿ ಮಳೆ ಬೀಳೋ ಹಾಗೆ ಮಾಡ್ತಾ ಇದೆಯಾ? ಆರ್ ಪ್ರೊವೈಡಿಂಗ್ ಶೆಲ್ಟರ್ ಟು ವೈಲ್ಡ್ ಲೈಫ್, ಅಂದರೆ ಪ್ರಾಣಿಗಳಿಗೆ ಶೆಲ್ಟರ್ ಕೊಡೋದಕ್ಕೆ. ಆನ್ಸರ್ ಈಸ್ ಕಾಸಿಂಗ್ ಹೆವಿ ರೈನ್ ಫ್ರಮ್ ದಿ ಸೌತ್ ವೆಸ್ಟ್ ಮಾನ್ಸೂನ್. ಈ ಮುಂಗಾರು ಮಳೆ ಅಂತ ಏನು ಕರಿತೀವಿ, ಅದು ಬಂದಾಗ ಈ ವೆಸ್ಟರ್ನ್ ಘಾಟ್ಸ್ ಇರೋದ್ರಿಂದನೇ ನಮಗಲ್ಲಿ ಮಳೆ ಬರೋದು. ಸೊ ದಿಸ್ ಇಸ್ ದಿ ಆನ್ಸರ್. ದಿ ಹಿಮಾಲಯಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಲೈಫ್ ಆಫ್ ಇಂಡಿಯನ್ಸ್ ಬಿಕಾಸ್ ನೋಡಿ, ಹಿಮಾಲಯಸ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಗೊತ್ತು. ಸೊ ಹಿಮಾಲಯಸ್ ಯಾವ ರೀತಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಇಂಡಿಯನ್ಸ್ಗೆ? ಮೇನ್ಲಿ ಬಿಕಾಸ್ ದೇ ಹ್ಯಾವ್ ಗ್ಲೇಷಿಯರ್ಸ್, ದೊಡ್ಡ ದೊಡ್ಡ ಗ್ಲೇಷಿಯರ್ಸ್ ಎಲ್ಲ ಇರೋದ್ರಿಂದನ. ದೇ ಹ್ಯಾವ್ ಹೈಯೆಸ್ಟ್ ಪೀಕ್, ತುಂಬ ದೊಡ್ಡ ದೊಡ್ಡ ಬೆಟ್ಟ ಇರೋದ್ರಿಂದನ. ಆರ್ ದಿ ಬರ್ತ್ ಪ್ಲೇಸ್ ಆಫ್ ರಿವರ್ಸ್, ಅಂದರೆ ಎಷ್ಟೊಂದು ನದಿಗಳು ಹುಟ್ಟೋದ್ರಿಂದನ. ಆರ್ ಹ್ಯಾವಿಂಗ್ ಮೌಂಟೇನ್ ಪಾಸಸ್, ಅಂದರೆ ಬೆಟ್ಟಗಳ ಮಧ್ಯದಲ್ಲಿ ಈ ಜಾಗದಿಂದ ಆ ಜಾಗಕ್ಕೆ ಹೋಗೋ ಜಾಗ ಇರೋದ್ರಿಂದನ. ಆನ್ಸರ್ ಈಸ್ ದೇ ಆರ್ ದಿ ಬರ್ತ್ ಪ್ಲೇಸ್ ಆಫ್ ರಿವರ್ಸ್. ಎಷ್ಟೊಂದು ನದಿಗಳು ಹುಟ್ಟುತ್ತೆ, ಸೊ ಅದಕ್ಕೆ ನಮ್ಗೆ ಇಂಪಾರ್ಟೆಂಟ್. ಅಲ್ಲಿ ಬೆಟ್ಟ ಇರೋದು ಇನ್ನೊಂದಿರೋದು ನಮ್ಗೆ ಇಂಪಾರ್ಟೆಂಟ್ ಇಲ್ಲ, ನದಿಗಳು ನಮಗೆ ಇಂಪಾರ್ಟೆಂಟ್. ದಿ ಇಶ್ಯೂ ಆಫ್ ವುಮನ್ ವರ್ಕಿಂಗ್ ಇನ್ ದಿ ಫ್ಯಾಮಿಲಿ ವಿತೌಟ್ ಎನಿ ಕಾಂಪನ್ಸೇಷನ್ ಈಸ್ ಡಿಸ್ಕಸ್ಡ್ ವಿತ್ ಇನ್ ದಿ ಫ್ರೇಮ್ವರ್ಕ್ ಆಫ್. ಈಗ ಮನೇಲಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಅದಕ್ಕೆ ಯಾವುದೇ ರೀತಿ ಕಾಂಪನ್ಸೇಷನ್ ಅಥವಾ ಸ್ಯಾಲ್ರಿ ವೇಜಸ್ ಏನೂ ಇರೋದಿಲ್ಲ. ಸೊ ಇದನ್ನು, ಈ ಒಂದು ಕಾನ್ಸೆಪ್ಟನ್ನ ಎಲ್ಲಿ ಡಿಸ್ಕಸ್ ಮಾಡ್ತಾರೆ? ಸೋಷಿಯಲಿಸಮ್ ಅಲ್ಲ, ಈಕ್ವಾಲಿಟಿ ಅಲ್ಲ, ಫೆಮಿನಿಸಮ್ ಅಲ್ಲ, ಅಥವಾ ಡಿಸ್ಕ್ರಿಮಿನೇಷನ್ ಅಲ್ಲ. ಇದನ್ನು ಆ್ಯಕ್ಚುಲಿ ಫೆಮಿನಿಸಮಲ್ಲಿ ಡಿಸ್ಕಸ್ ಮಾಡ್ತಾರೆ. ಇದು ಆ್ಯಕ್ಚುಲಿ ತುಂಬ ಕನ್ಫ್ಯೂಸಿಂಗ್ ಕ್ವಶನ್ನು, ಯಾಕೆಂದರೆ 4ರಲ್ಲೂ ಡಿಸ್ಕಸ್ ಮಾಡ್ತಾರೆ ಇದ್ರ ಬಗ್ಗೆ ಇದನ್ನು, ಆದರೆ ಫೆಮಿನಿಸಮಲ್ಲೇ ಮೇಯ್ನ್ ಇದು ಬರೋವಂಥದ್ದು. ಸೊ ಇದು ಆನ್ಸರ್. ಇಫ್ ಅಟ್ಯಾಚಬಲ್ ಪರ್ಸನ್ ಕಮ್ಸ್ ವಿತಿನ್ ದಿ ಡಿಸ್ಟೆನ್ಸ್ ಆಫ್ ದಿ ಟೈಲ್ ಆಫ್ ಎ ಕೌ ವಿತ್ ಅನ್ ಅನ್ಟಚಬಲ್ he could purify himself with a bath. This is the statement of. ನೋಡ್ರಿ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಏನಂತ? ಯಾರಾದರೂ ಅನ್ಟಚಬಲ್, ಸಾರಿ ಇದು ಅಟ್ಯಾಚಬಲ್ ಅಲ್ಲ, ಅನ್ಟಚಬಲ್ ಅಂತ. ಅನ್ಟಚಬಲ್ ಪರ್ಸನ್ ಏನಾದರೂ ಒಂದು ಹಸುದು ಬಾಲ ಇರುತ್ತಲ್ಲ, ಆ ಬಾಲದ ದೂರದಲ್ಲಿ ಏನಾದರೂ ನಿಮ್ಗೆ ಅದಕ್ಕಿಂತ ಹತ್ರ ಏನಾದರೂ ಬಂದ ಅಂದರೆ ನೀವು ಅವಾಗ ನಿಮ್ಮನ್ನು ಸ್ನಾನ ಮಾಡಿಕೊಂಡು ಶುದ್ಧಿ ಮಾಡ್ಕೊಳ್ಬೇಕು. ಅವನೇನಾದರೂ ಅಷ್ಟು ಹತ್ರಕ್ಕೆ ಬಂದುಬಿಟ್ರೆ ಅಂತ. ಇದನ್ನು ಯಾರು ಹೇಳಿದ್ದಾರೆ ಅಥವಾ ಎಲ್ಲಿ ಹೇಳಿದ್ದಾರೆ? ಇದನ್ನು ಕುಪ್ಪುಸ್ವಾಮಿ ಅವರು ಹೇಳಿದ್ರ? ಇಲ್ಲ, ವ್ಯಾಘ್ರಪ್ರದ ಸ್ಮೃತಿ, ಇದು ನಮ್ಮ ಒಂದು ರಿಲಿಜಿಯಸ್ ಟೆಕ್ಸ್ಟ್ ಅಂತ ಹೇಳ್ಬೋದು, ಅದರಲ್ಲಿ ಹೇಳಿದಾರ? ಅಥವಾ BR ಅಂಬೇಡ್ಕರ್ ಅವರು ಹೇಳಿದ್ರ ಅಥವಾ ಗಾಂಧೀಜಿಯವರು ಹೇಳಿದ್ರ? ಇದನ್ನು ವ್ಯಾಘ್ರಪ್ರದ ಸ್ಮೃತಿಯಲ್ಲಿ ಇದಿದೆ. ನೆಕ್ಸ್ಟ್ ಬಂದು ರಷ್ಯಾ ಹ್ಯಾಸ್ ಹೆಲ್ಪ್ಡ್ ಇಂಡಿಯಾ ಇನ್. ಈಗ ರಷ್ಯಾದವರು ಇಂಡಿಯಾಗೆ ಯಾವುದರಲ್ಲಿ ಹೆಲ್ಪ್ ಮಾಡಿದ್ದಾರೆ? ಟು ಎಸ್ಟಾಬ್ಲಿಷ್ಡ್ ಸ್ಟೀಲ್ ಪ್ಲಾಂಟ್ಸ್ ಅಟ್ ಬೈಲಾಯ್ ಆ್ಯಂಡ್ ಬೊಕ್ಯಾರೋ ಮತ್ತು ಬಿಲಾಯ್ ಅನ್ನೋ ಜಾಗದಲ್ಲಿ ಸ್ಟೀಲ್ ಪ್ಲಾಂಟ್ಸ್ಗೋಸ್ಕರ ಏನಾದರೂ ಹೆಲ್ಪ್ ಮಾಡಿದಾರಾ? ಟು ಕ್ಲೈಮ್ ಫಾರ್ ಪರ್ಮನೆಂಟ್ ಸೀಟ್ ಇನ್ ದಿ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ UN ಸೆಕ್ಯೂರಿಟಿ ಕೌನ್ಸಿಲಲ್ಲಿ ನಮಗೆ ಪ್ಲೇಸ್ ಕೊಡೋಕ್ಕೆ ಅಥವಾ ನಮಗೆ ಸೀಟ್ ಕೊಡೋದಕ್ಕೆ ಏನಾದರೂ ಹೆಲ್ಪ್ ಮಾಡಿದಾರಾ ಅಥವಾ ಕೊಡಿಸೋದಕ್ಕೆ? ಡ್ಯೂರಿಂಗ್ ದಿ ಲಿಬ್ರೇಷನ್ ಆಫ್ ಗೋವಾ ಇನ್ 1961. ಈ ಗೋವಾನ ನಾವು ಪೋರ್ಚುಗೀಸ್ ಅವ್ರನ್ನ ಓಡಿಸಿ ಗೋವಾನ ಕಿತ್ಕೊಂಡ್ವಲ್ಲ, ಆ ಥರದ ಅದರಲ್ಲಿ ಏನಾದರೂ ಹೆಲ್ಪ್ ಮಾಡಿದಾರಾ? ಅಥವಾ ಡಿ ಆಲ್ ದಿ ಅಬೌವ್? ಇದೆಲ್ಲದರಲ್ಲೂ ಕೂಡ, ಈ ಮೂರರಲ್ಲೂ ಕೂಡ ಹೆಲ್ಪ್ ಮಾಡಿದಾರಾ? ಈ ಮೂರರಲ್ಲೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಸೊ ವಿ ಟಿಕ್ ಆಲ್ ದಿ ಅಬೌವ್. ಈ ಥರ ಇದ್ದಾಗ ನೋಡಿ, ನಿಮ್ಗೆ ಫಸ್ಟ್ ನೋಡಿದ ತಕ್ಷಣ ಟು ಎಸ್ಟಾಬ್ಲಿಷ್ ಸ್ಟೀಲ್ ಪ್ಲಾಂಟ್ಸ್ ಅಟ್ ಬಿಲಾಯ್ ಆ್ಯಂಡ್ ಬೊಕ್ಯಾರೋ ಅಂದಿದ ತಕ್ಷಣ ಇದೇ ಕರೆಕ್ಟ್ ಅಂತ ಟಿಕ್ ಹಾಕಬಾರ್ದು. ಎಲ್ಲ ಆಪ್ಷನ್ಸ್ ನೋಡಿ, ಯಾಕಂದರೆ ಲಾಸ್ಟಲ್ಲಿ ಆಲ್ ದಿ ಅಬೌವ್ ಕೂಡ ಕೊಟ್ಟಿರ್ತಾರೆ, ಅಥವಾ ಕೆಲವು ಸರಿ ನಾಟ್ B and C ಆ ಥರ ಕೂಡ ಕೊಡ್ತಾರೆ.
ನೆಕ್ಸ್ಟ್ ಟೆಸ್ಟಲ್ಲಿ ಆ ಥರದ್ದು ಒಂದೆರಡು ಕ್ವಶನ್ನ ಇನ್ಕ್ಲೂಡ್ ಮಾಡ್ತೀನಿ. In a radio speech on the 7th September 1946, Jawaharlal Nehru explains the features of Indian foreign policy to be a ನೋಡಿ ಒಂದು 7th September 1946 ನೆಹರು ಅವರು ಒಂದು ಸ್ಪೀಚ್ ಕೊಡ್ತಾರೆ. ಯಾವುದ್ರ ರಿಲೇಟೆಡ್ ಆಗಿ? ಇಂಡಿಯನ್ ಫಾರಿನ್ ಪಾಲಿಸಿ ರಿಲೇಟೆಡ್ ಆಗಿ. ಓಕೆ, ಅದು ಬೇರೆ ದೇಶದ ಜೊತೆ ಯಾವ ರೀತಿ ಸಂಬಂಧ ಇದೆ. ಸೊ ಈ ಸ್ಪೀಚಲ್ಲಿ ನಮ್ಮ ಯಾವ ಸ್ಟ್ಯಾನ್ಸ್ ತೊಗೊಂಡ್ವಿ? ಅಗೇನ್ಸ್ಟ್ ಕೊಲೋನಿಯಲಿಸಮ್. ನಾವು ಕೊಲೋನಿಯಲಿಸಮ್ ವಿರುದ್ಧವಾಗ, ಅಂದರೆ ಬ್ರಿಟಿಷರು ಹೋಗಿ ಬೇರೆ ಜಾಗನ ಆಕ್ಯುಪೈ ಮಾಡಿ ಇಂಡಿಯನ್ ಆಕ್ಯುಪೈ ಮಾಡಿ ರೂಲ್ ಮಾಡ್ತಾ ಇರ್ತಾರಲ್ಲ, ಅದ್ರ ವಿರುದ್ಧವಾಗಿ ತೊಗೊಂಡ್ವಾ? ಅಥವಾ ಅಗ್ರೆಸಿವ್ ಸ್ಟ್ಯಾನ್ಸ್, ಅಂದರೆ ನಾವು ಸುತ್ತಮುತ್ತ ಇರೋ ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲದನ್ನು ಕೂಡ ಆಕ್ಯುಪೈ ಮಾಡಿಕೊಂಡು ನಾವು ಅವ್ರ ಜಾಗ ಕಿತ್ಕೊಳ್ತೀವಿ, ಆ ಥರ ಏನಾದರೂ ಅಗ್ರೆಸಿವ್ ಸ್ಟ್ಯಾನ್ಸ್ ತೊಗೊಂಡ್ವಾ? ಅಥವಾ ಇನ್ ಫೇವರ್ ಆಫ್ ಆರ್ಮ್ಸ್, ಅಂದರೆ ತುಂಬ ಹೆವಿ ವೆಪನ್ಸ್ಗಳೆಲ್ಲ ರೆಡಿ ಮಾಡೋ ಥರ ತೊಗೊಂಡ್ವಾ? ಅಥವಾ ಅಲೈನ್ಡ್ ವಿತ್ ಎ ಪವರ್ ಬ್ಲಾಕ್, ನಾವು ರಷ್ಯಾ ಕಡೆ ಫ್ರೆಂಡ್ ಆಗೋದು ಅಥವಾ ಅಮೆರಿಕ ಕಡೆ ಫ್ರೆಂಡ್ ಆಗೋ ಥರ ಏನಾದರೂ ಮಾಡಿದ್ವಾ? ಆನ್ಸರ್ ಈಸ್ ಅಗೇನ್ಸ್ಟ್ ಕೊಲೋನಿಯಲಿಸಮ್. ಅಂದರೆ ಯಾವ ದೇಶನೂ ಇನ್ನೊಂದು ದೇಶನ ರೂಲ್ ಮಾಡಬಾರ್ದು, ಎಲ್ಲ ದೇಶಗಳು ಸಾವರಿನ್ ಆಗಿರಬೇಕು ಅಂತ ಆ ಸ್ಟ್ಯಾನ್ಸ್ನ ತೊಗೊಂಡ್ವಿ. ಸೊ ದಟ್ ಈಸ್ ದಿ ರೈಟ್ ಆನ್ಸರ್. ದಿ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ದಿ ಡೆವಲಪ್ಮೆಂಟ್ ಆಫ್ ರೂರಲ್ ವುಮನ್ ಈಸ್. ನೋಡಿ, ರೂರಲ್ ಅಂದರೆ ಹೆಣ್ಮಕ್ಳು ಇರ್ತಾರಲ್ಲ ಹಳ್ಳಿ ಕಡೆ, ಅವ್ರಿಗೆ ಡೆವಲಪ್ ಆಗೋದಕ್ಕೆ ಈ ಕೆಳಗೆ ಹೇಳಿರೋಂಥ ಯಾವ ಒಂದು ಪ್ಲ್ಯಾನ್ಗಳನ್ನ ಅಥವಾ ಯಾವ ಒಂದು ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ? ಲೋಕಾಯುಕ್ತ, ಸ್ತ್ರೀ ಶಕ್ತಿ, ಸಾಕ್ಷರ ಭಾರತಿ ಅಥವಾ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್? ಆನ್ಸರ್ ಈಸ್ ಸ್ತ್ರೀ ಶಕ್ತಿ. ನೀವು ಕೇಳಿರ್ತೀರ ಸ್ತ್ರೀ ಶಕ್ತಿ ಸಂಘಗಳು ಅಂತೆಲ್ಲ, ಇದೆಲ್ಲ ಹೆಣ್ಮಕ್ಳಿಗೆ ಸ್ವಲ್ಪ ಅಮೌಂಟ್ ಸೇವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ದಿ ಪಾಲಿಸಿ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ. ನೋಡಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಹೇಸ್ಟಿಂಗ್ಸ್, ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ವೆಲೆಸ್ಲಿ. ಇದು ಗೊತ್ತು, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಎಲ್ಲ ನೀವು ಕೇಳಿದ್ದೀರಾ. ಅಂದರೆ ಮಕ್ಕಳೇನಾದರೂ ಇಲ್ಲ ಅಂದರೆ ರಾಜನಿಗೆ ಆ ಜಾಗ ಎಲ್ಲ ಕೂಡ ಬ್ರಿಟಿಷ್ ಅವ್ರಿಗೆ ಹೋಗುತ್ತೆ, ಆ ಥರ. ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಲಾರ್ಡ್ ಡಾಲ್ಹೌಸಿ. ನೆಕ್ಸ್ಟ್, ವೈಕೋಮ್ ಮೂಮೆಂಟ್, ಎ ಟೆಂಪಲ್ ಎಂಟ್ರಿ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಬೈ. ನೋಡಿ, ವೈಕೋಮ್ ಮೂಮೆಂಟ್ ಅಂತ ಇತ್ತು, ಇದೊಂದು ಟೆಂಪಲ್ ಎಂಟ್ರಿ ಮೂಮೆಂಟ್. ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ರು? NG ಚಂದ್ರವಾರ್ಕರ್, RG ಭಂಡಾರ್ಕರ್, ನಾರಾಯಣಗುರು, EV ರಾಮಸ್ವಾಮಿ ನಾಯ್ಕರ್. ಯಾರು ಸ್ಟಾರ್ಟ್ ಮಾಡಿದ್ರು ಇದನ್ನು? ನಾರಾಯಣಗುರು ಅನ್ನೋರು. ಸರ್ ಐರ್ಕೂಟ್ ಡಿಫಿಟೆಡ್ ಹೈದರ್ ಅಲಿ ಇನ್ ದಿ ಬ್ಯಾಟಲ್ ಆಫ್. ನೋಡಿ, ಒಂದು ಐರ್ಕೂಟ್ ಅಂತ ಬ್ರಿಟಿಷ್ ಆಫೀಸರ್ ಇರ್ತಾರೆ, ಅವ್ರಿಗೂ ಮತ್ತು ಹೈದರ್ ಅಲಿಗೂ ಮಧ್ಯದಲ್ಲಿ ಎಷ್ಟೊಂದು ಯುದ್ಧಗಳು ನಡೆಯುತ್ತೆ. ಆ ಯಾವ ಯುದ್ಧದಲ್ಲಿ ಐರ್ಕೂಟ್ ಅವರು ಹೈದರ್ ಅಲಿ ಅವ್ರನ್ನ ಸೋಲಿಸ್ತಾರೆ? ಪಾಣಿಪತ್, ಸೋಲಿಂಗೂರ್, ವಾಂಡಿವಾಶ್ ಆರ್ ಬಕ್ಸಾರ್? ಆನ್ಸರ್ ಈಸ್ ಸೋಲಿಂಗೂರ್. ದಿ ನ್ಯೂ ಪೋಸ್ಟ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಾಸ್ ಕ್ರಿಯೇಟೆಡ್ ಬೈ. ಈಗ ನಾವು ಪೊಲೀಸಲ್ಲಿ ನಾವು SP ಅಂತ ಕರಿತೀವಲ್ಲ, ಸೂಪರಿಂಟೆಂಡೆಂಟ್ ಅಂತ, ಆ ಪೋಸ್ಟ್ನ ಮೊದಲು ಯಾರು ಕ್ರಿಯೇಟ್ ಮಾಡಿದ್ರು? ಬ್ರಿಟಿಷರು ರೂಲ್ ಮಾಡೋವಾಗ ಲಾರ್ಡ್ ಕಾರ್ನ್ವಾಲಿಸ್ ಕ್ರಿಯೇಟ್ ಮಾಡಿದ್ರ, ವಿಲಿಯಂ ಬೆಂಟ್ನಿಕ್, ಲಾರ್ಡ್ ಡಾಲ್ಹೌಸಿ ಆರ್ ರಾಬರ್ಟ್ ಕ್ಲೈವ್? ಆನ್ಸರ್ ಈಸ್ ಲಾರ್ಡ್ ಕಾರ್ನ್ವಾಲಿಸ್. ನಾರಾಯಣ ರಾವ್, ದಿ ಸನ್ ವಾಸ್ ಬ್ರಾಟ್ ಟು ದಿ ಪೋಸ್ಟ್ ಆಫ್ ಪೇಶ್ವಾ ವಾಸ್. ನೋಡಿ, ನಾರಾಯಣ ರಾವ್ ಅನ್ನೋಂಥ ವ್ಯಕ್ತಿ, ಇವರು ಪೇಶ್ವಾ ಪೋಸ್ಟಿಗೆ ನಾರಾಯಣ ರಾವ್ ಅವ್ರನ್ನ ತರ್ತಾರೆ. ಇವರು ಯಾರ ಮಗ ಆಗಿದ್ರು? ಅಂದರೆ ನಾರಾಯಣ ರಾವ್ ಯಾರ ಮಗ? ಮಾಧವ್ ರಾವ್ ದಿ ಸೆಕೆಂಡ್, ಮಾಧವ್ ರಾವ್ ದಿ ಫಸ್ಟ್ ಅಂತ, ರಘುನಾಥ್ ರಾವ್ और ಬಾಜಿರಾವ್ ದಿ ಸೆಕೆಂಡ್? ಆನ್ಸರ್ ಈಸ್ ಮಾಧವ್ ರಾವ್ ದಿ ಸೆಕೆಂಡ್. ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ನಾಟ್ ಎಕ್ಸ್ಪೋರ್ಟೆಡ್ ಫ್ರಮ್ ಇಂಡಿಯಾ ಟು ಯುರೋಪ್? ಈ ಕೆಳಗೆ ಹೇಳಿರೋದ್ರಲ್ಲಿ ಯಾವುದನ್ನು ನಾವು ಇಂಡಿಯಾದಿಂದ ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರಲಿಲ್ಲ, ಅಂದರೆ ನಮ್ಮ ಹತ್ರ ಅಷ್ಟು ಇರಲಿಲ್ಲ ಅಂತ? ಪೆಪ್ಪರ್, ಹಾರ್ಸಸ್, ಕಾರ್ಡಮಮ್, ಜಿಂಜರ್. ಇದು 3 ಸ್ಪೈಸಸ್, ಇದನ್ನೆಲ್ಲ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಆದರೆ ಹಾರ್ಸಸ್, ಕುದುರೆಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಿರಲಿಲ್ಲ, ನಾವೇ ಇನ್ನೂ ಬೇರೆ ದೇಶದಿಂದ ತರಿಸ್ತಾ ಇದ್ವಿ. ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್. ದಿ ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ಆ್ಯನಿ ಬೆಸೆಂಟ್ ವಾಸ್. ಆ್ಯನಿ ಬೆಸೆಂಟ್ ಅನ್ನೋರು ಯಾವ ನ್ಯೂಸ್ ಪೇಪರ್ನ ಸ್ಟಾರ್ಟ್ ಮಾಡ್ತಾರೆ? ನ್ಯೂ ಇಂಡಿಯಾ, ಬ್ರಿಟಿಷ್ ಇಂಡಿಯಾ, ಫಾರ್ಗಾಟನ್ ಇಂಡಿಯಾ ಆರ್ ದಿ ಇಂಡಿಯನ್ ಮೂವ್ಮೆಂಟ್? ಇವು 4ರಲ್ಲಿ ಯಾವ್ದು ಆನ್ಸರ್? ಕರೆಕ್ಟ್, ನ್ಯೂ ಇಂಡಿಯಾ. ಸಾರಿ. ದಿ ಬುಕ್ ದಿ ರಿಪಬ್ಲಿಕ್ ವಾಸ್ ರಿಟನ್ ಬೈ. ನೋಡ್ರಿ, ಒಂದು ಬುಕ್ ಇದೆ ದಿ ರಿಪಬ್ಲಿಕ್ ಅಂತ, ಇದನ್ನು ಯಾರು ಬರೆದ್ರು? ಅರಿಸ್ಟಾಟಲ್, ಪ್ಲಾಟೋ, ಕಾರ್ಲ್ ಮಾರ್ಕ್ಸ್ ಆರ್ ಹೆರೋಡೋಟಸ್? ಆನ್ಸರ್ ಈಸ್ ಪ್ಲಾಟೋ. ಪ್ರೊವೈಡಿಂಗ್ ಅಡ್ಮಿನಿಸ್ಟ್ರೇಷನ್ ಪವರ್ ಆಫ್ ವಿಲೇಜ್ ಟು ಪೀಪಲ್ ದೆಮ್ಸೆಲ್ಸ್ ಈಸ್ ಕಾಲ್ಡ್. ನೋಡ್ರಿ, ಒಂದು ಊರು ಅಥವಾ ಒಂದು ಸಿಟಿ ಏನೋ ಇರುತ್ತಲ್ವ, ಆ ಜಾಗದ ಅಡ್ಮಿನಿಸ್ಟ್ರೇಷನ್ನ ಅಥವಾ ಅದು ಯಾವ ರೀತಿ ನಡೆಸಬೇಕು ಅನ್ನೋದನ್ನು ಆ ಊರಿನ ಜನಗಳಿಗೆ ಅಥವಾ ಆ ಒಂದು ಜಾಗದ ಜನಗಳಿಗೆ ಬಿಟ್ಕೊಡೋದನ್ನು ಏನಂತ ಕರೀತಾರೆ? ಪಂಚಾಯತ್ ರಾಜ್, ಪುರ, ಡಿಸೆಂಟ್ರಲೈಸೇಷನ್ ಆರ್ ಗ್ರಾಮ ಸ್ವರಾಜ್? ಆನ್ಸರ್ ಈಸ್ ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಅಂದರೆ ಎಲ್ಲ ಸೇರಿ ಒಬ್ಬರೇ ರೂಲ್ ಮಾಡೋ ಥರ ಮಾಡೋವಂಥದ್ದು.
ಡಿಸೆಂಟ್ರಲೈಸೇಷನ್ ಅಂದರೆ ಅವ್ರವ್ರ ಜಾಗನ ಅವ್ರವ್ರು ರೂಲ್ ಮಾಡ್ಕೊಳ್ಳೋ ಥರ ಸ್ಪ್ರೆಡ್ ಮಾಡೋವಂಥದ್ದು. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎನ್ ಇಂಡಿಕೇಟರ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ನೋಡಿ, ನಾವು HDI ಅಂತ ಕೇಳಿದ್ವಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ. ಇದರಲ್ಲಿ ಯಾವುದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಹೇಳಲ್ಲ ಅಥವಾ ಅದನ್ನು ಇಂಡಿಕೇಟರ್ ಅಲ್ಲ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮ್ ಆರ್ ಎಜುಕೇಷನಲ್ ಅಟೈನ್ಮೆಂಟ್. ಆನ್ಸರ್ ಈಸ್ ನ್ಯಾಷನಲ್ ಇನ್ಕಮ್. ರಾಮು ಹ್ಯಾಸ್ ಸಮ್ ಮನಿ ಆ್ಯಂಡ್ ವಾಂಟ್ಸ್ ಟು ಸೇವ್ ಮನಿ ಟು ಪರ್ಚೇಸ್ ಕಾರ್. ನೋಡಿ, ರಾಮು ಹತ್ರ ಸ್ವಲ್ಪ ದುಡ್ಡಿದೆ ಮತ್ತು ಇನ್ನೊಂದಷ್ಟು ಸೇವ್ ಮಾಡಿಕೊಂಡು ಒಂದು ಕಾರ್ ತೊಗೊಳ್ಬೇಕು ಅಂತ ಅನ್ಕೊಳ್ತಾ. ಸೊ ದಿ ಟೈಪ್ ಆಫ್ ಅಕೌಂಟ್ ಹಿ ಹ್ಯಾಸ್ ಟು ಓಪನ್ ಇನ್ ದಿ ಬ್ಯಾಂಕ್ ಈಸ್. ಈಗ ಈ ಥರ ಸೇವಿಂಗ್ಸ್ ಮಾಡೋದಕ್ಕೆ ಯಾವ ಟೈಪ್ ಆಫ್ ಅಕೌಂಟ್ನ ಓಪನ್ ಮಾಡಬೇಕು? ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್, ಟರ್ಮ್ ಡೆಪಾಸಿಟ್ ಅಕೌಂಟ್. ಸೊ ಇವರು ಸೇವಿಂಗ್ಸ್ ಮಾಡೋದಕ್ಕೆ ಅಥವಾ ಕೂಡಿಡೋದಕ್ಕೆ ಮಾಡೋದ್ರಿಂದ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಈಸ್ ದಿ ಆನ್ಸರ್. ವಿಚ್ ಗ್ರೂಪ್ ಆಫ್ ಲೀಡರ್ಸ್ ವಾಸ್ ಕಾಲ್ಡ್ ಪೊಲಿಟಿಕಲ್ ಬೆಗರ್ಸ್? ನಿಮಗೆ ನಾವು ಹೇಳಿದ್ವಿ ಪೊಲಿಟಿಕಲ್ ಐಡಿಯಾಲಜೀಸ್ ಬಗ್ಗೆ ನಾವು ಇಂಡಿಯಾದು ಡಿಸ್ಕಸ್ ಮಾಡುವಾಗ ಹೇಳಿದ್ವಿ. ಕಮ್ಯುನಿಸ್ಟ್ಸ್ ಇದ್ದರು, ರೆವಲ್ಯೂಷನರೀಸ್ ಇದ್ದರು, ಎಕ್ಸ್ಟ್ರೀಮಿಸ್ಟ್ಸ್, ಮಾಡರೇಟ್ಸ್ ಅಂತ. ಇವರಲ್ಲಿ ಯಾರನ್ನ ಪೊಲಿಟಿಕಲ್ ಬೆಗರ್ಸ್ ಅಂತ ಕರಿತಾ ಇದ್ರು? ಕಮ್ಯುನಿಸ್ಟ್ಗಳ, ರೆವಲ್ಯೂಷನರೀಸಾ, ಎಕ್ಸ್ಟ್ರೀಮಿಸ್ಟ್ಸಾ, ಮಾಡರೇಟ್ಸಾ? ಆನ್ಸರ್ ಈಸ್ ಮಾಡರೇಟ್ಸ್. ಸ್ವರಾಜ್ ಪಾರ್ಟಿ ವಾಸ್ ಫೌಂಡೆಡ್ ಇನ್. ನೋಡಿ, ಸ್ವರಾಜ್ ಪಾರ್ಟಿ ಅಂತೇಳಿ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಒಂದು ಎಸ್ಟಾಬ್ಲಿಷ್ ಆಗುತ್ತೆ ಒಂದು ಇಂಡಿಪೆಂಡೆನ್ಸ್ ಬರೋದಕ್ಕೂ ಮೊದಲು. ಅದನ್ನು ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು? 1924, 1923, 1929 ಆರ್ 1942? ಆನ್ಸರ್ ಈಸ್ 1923. Agricultural produce is transported by the farmers to the markets mainly through. ನೋಡಿ, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇದೆಯಲ್ಲ, ಅಂದರೆ ಬೆಳೆ ಬೆಳೆಯೋದು ಇದೆಲ್ಲ, ಇದನ್ನು ಫಾರ್ಮರ್ಸು ಹತ್ರದ ಮಾರ್ಕೆಟ್ಸ್ಗೆ ಯಾವುದ್ರ ಮುಖಾಂತರ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ? ವಿಲ್ ದೇ ಯೂಸ್ ವಾಟರ್ವೇಸ್, ಏರ್ವೇಸ್, ರೈಲ್ವೇಸ್ ಆರ್ ರೋಡ್ಸ್? ಯಾವುದು ರೋಡ್ ಯೂಸ್ ಮಾಡ್ತಾರಾ, ರೈಲ್ಸ್ ಯೂಸ್ ಮಾಡ್ತಾರಾ, ಫ್ಲೈಟಲ್ಲಿ ತೊಗೊಂಬರ್ತಾರಾ ಅಥವಾ ಶಿಪ್ಪಲ್ಲಿ ತರ್ತಾರಾ? ಆನ್ಸರ್ ಈಸ್ ರೋಡ್. ಹತ್ರದಲ್ಲಿರೋ ಮಾರ್ಕೆಟ್ ರೋಡಲ್ಲಿ ತರ್ತಾರೆ. ಬೇರೆ ದೇಶಕ್ಕೆ ಕಳಿಸ್ಬೇಕಂದ್ರೆ ಶಿಪ್ಪು, ರೈಲ್ವೇಸು ಅವೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು, ಬೇರೆ ಸ್ಟೇಟ್ಗೆ, ಬೇರೆ ದೇಶಕ್ಕೆ ಅಂದರೆ. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. 40 ಮಾರ್ಕ್ಸ್ಗೆ ಒಂದು 40 ಕ್ವಶನ್ ಪ್ರಿಪೇರ್ ಮಾಡಿದ್ದೀನಿ. ಇದೇ ರೀತಿ ಡೈಲಿ ಒಂದೊಂದು ಪೇಪರ್, ಒಂದೊಂದು ದಿನ ಸೋಷಿಯಲ್, ಒಂದಿನ ಇಂಗ್ಲೀಷ್, ಕನ್ನಡ, ಈ ಥರ ನಾನು ಪ್ರಿಪೇರ್ ಮಾಡಿ ಡೈಲಿ ಪೋಸ್ಟ್ ಮಾಡ್ತೀನಿ. ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದಿಷ್ಟೇ ಅಲ್ಲ, ನಿಮಗೆ ಇನ್ನೂ ಬೇರೆ ಕ್ವಶನ್ಸ್ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಬರೀ ಇಷ್ಟೇ ಬರುತ್ತೆ ಎಕ್ಸಾಮಲ್ಲಿ ಅಂತಲ್ಲ, ಇದು ಜಸ್ಟ್ ಸ್ಯಾಂಪಲ್ ಕ್ವಶನ್ಸ್, ಈ ಪ್ಯಾಟ್ರನ್ ಅಂತ. ಈ ಥರ ಮಾಡೆಲ್ ಪೇಪರ್ಸ್ ಇನ್ನೂ ಒಂದು 5 ಥರ ತೊಗೊಳ್ಳಿ. ಇನ್ನೂ ಒಂದು ಕಡೆ ಇನ್ನೊಂದು 5 ಇದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.